ಮೊಹಮ್ಮದ್ ಗಜ್ನಿಯನ್ನ ದರೋಡೆಕೋರ ಅಂದ್ರ ಪಾಕಿಸ್ತಾನದ ಮಂತ್ರಿ. ಗಜ್ನಿಯನ್ನ ವಿಜೃಂಭಿಸುತ್ತಿದ್ದ ಪಾಕಿಸ್ತಾನ ಹೀಗನ್ನೋದಕ್ಕೆ ಕಾರಣ ಏನು? ಭಾರತದ ಮೇಲೆ ದಾಳಿ ಮಾಡಿದ ಆಕ್ರಮಣಕಾರರ ಹೆಸರನ್ನ ಈ ಪಾಕಿಸ್ತಾನದವರು ತಮ್ಮ ಶಸ್ತ್ರಾಸ್ತ್ರಗಳಿಗೆ ಇಡ್ತಿದ್ರು. ಭಾಯಿ ಭಾಯಿ ಅಂತಿದ್ದ ಪಾಕಿಸ್ತಾನ, ಅಫ್ಘಾನಿಸ್ತಾನ ಈಗ ಬದ್ಧ ವೈರಿಗಳಾಗಿದ್ಯಾಕೆ? ಭಾರತವನ್ನ ಕೆಣಕಿದ್ರೆ ತಮಗೆ ಉಳಿಗಾಲ ಇಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಈಗ ಅರ್ಥ ಆಗಿರ್ಬೇಕು. ಪಾಕಿಸ್ತಾನ ಬಿಡಿ, ನಮ್ಮ ದೇಶದಲ್ಲಿರುವವರಿಗೆ ಬುದ್ಧಿ ಬರೋದು ಯಾವಾಗ? ನಮಸ್ಕಾರ. ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದ ಅತ್ಯಂತ ಕ್ರೂರ ಹಾಗೂ ಅನಾಗರಿಕ ದಾಳಿಕೋರರ ಪಟ್ಟಿಯಲ್ಲಿ ಕೇಳಿ ಬರುವಂತಹ ಮೊದಲನೆಯ ಹೆಸರು ಮೊಹಮ್ಮದ್ ಗಜ್ನಿ. ಅಫ್ಘಾನಿಸ್ತಾನದಿಂದ ಬಂದು ಪದೇ ಪದೇ ದಾಳಿ ಮಾಡಿ ಪದೇ ಪದೇ ಸೋತವನು. ಅದಾದ ಮೇಲೂ ಕೂಡ ಮತ್ತೆ ಮತ್ತೆ ದಾಳಿ ಮಾಡಿ ಮೋಸದಿಂದ ಗೆದ್ದು ನಮ್ಮ ಜನರ ಜೊತೆ ನಿರ್ದಯವಾಗಿ ನಡೆದುಕೊಂಡವನು. ನೂರಾರು ಜನ್ಮಗಳಿಗೆ ಸಾಕಾಗುವಷ್ಟು ಪಾಪವನ್ನ ಮಾಡಿದ್ದ ಈತ. ಬಟ್ ವಿಷಯ ಏನ್ ಗೊತ್ತಾ? ಈ ಪಾಪಿಯ ಹೆಸರು ಪಾಕಿಸ್ತಾನದವರಿಗೆ ಬಹಳ ಪ್ರಿಯವಾಗಿತ್ತು. ಪಾಕಿಸ್ತಾನದವರು ಅವರ ಅತ್ಯಂತ ಪ್ರಬಲ ಶಸ್ತ್ರಾಸ್ತ್ರಗಳಿಗೆ ಇಟ್ಟಂತ ಹೆಸರು ಈ ಗಜ್ನಿ. ಗಜ್ನಿ ಮಾತ್ರ ಅಲ್ಲ, ಘೋರಿ, ತೈಮೂರ್, ಬಾಬರ್ ಅನ್ನುವಂತಹ ಆಕ್ರಮಣಕಾರರ, ದಾಳಿಕೋರರ ಹೆಸರನ್ನ ಈ ಪಾಕಿಸ್ತಾನದವರು ತಮ್ಮ ಪ್ರಮುಖ ಶಸ್ತ್ರಾಸ್ತ್ರಗಳಿಗೆ ಇಟ್ಕೊಂಡಿದ್ರು. ಬಾಂಗ್ಲಾ ವಿಮೋಚನೆಯ ಸಂದರ್ಭದಲ್ಲಿ ಭಾರತ ಒಡೆದು ಹಾಕಿದಂತಹ ಪಾಕಿಸ್ತಾನದ ಸಬ್ಮೆರಿನ್ನ ಹೆಸರೇನ್ ಗೊತ್ತಾ? ಅದು ಗಜ್ನಿ. ಯಾಕೆ ಈ ಪಾಕಿಸ್ತಾನದವರು ಭಾರತದ ಮೇಲೆ ದಾಳಿ ಮಾಡಿದ ದಾಳಿಕೋರರ ಹೆಸರನ್ನ ತಮ್ಮ ಶಸ್ತ್ರಾಸ್ತ್ರಗಳಿಗೆ ಇಟ್ಕೊಂಡಿದ್ರು ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಭಾರತವನ್ನ ಕೆಣಕೋದು ಮತ್ತೆ ಮುಸ್ಲಿಂ ಮತಾಂಧತೆಯನ್ನ ಮೆರೆಸೋದು. ಯಾಕಂದ್ರೆ ಪಾಕಿಸ್ತಾನ ಅಂತ ತಮ್ಮದೊಂದು ದೇಶ ಆಗುವುದಕ್ಕೂ ಮೊದಲು ತಾವು ಭಾರತಕ್ಕೆ ಸೇರಿದ್ದವರು. ತಮ್ಮ ವಂಶದ ಹಿರಿಯ ತಲೆಗಳು ಇದೇ ಗಜ್ನಿಯ ಕೈಯಲ್ಲಿ ಹಿಂಸೆ ಅನುಭವಿಸಿದ್ರು ಅನ್ನೋದನ್ನ ಅವರು ಮರೆತಿರುವುದು. ಕೇವಲ ಭಾರತವನ್ನ ಕೆಣಕೋದಕ್ಕಾಗಿ ತಮ್ಮ ಮಿಸೈಲ್ಗಳಿಗೆ ಈ ಗಜ್ನಿಯ ಹೆಸರನ್ನ ಇಟ್ಟಿದ್ದು ಬಿಟ್ರೆ ಈ ಗಜ್ನಿಗೂ ಪಾಕಿಸ್ತಾನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸಾಮಾನ್ಯವಾಗಿ ದೇಶ ಕಟ್ಟಿದವರ ಹೆಸರನ್ನ, ದೇಶಕ್ಕೆ ಸ್ಫೂರ್ತಿಯಾಗಿರುವಂತವರ ಹೆಸರನ್ನ ಪ್ರಮುಖ ಶಸ್ತ್ರಾಸ್ತ್ರಗಳಿಗೆ ಅಥವಾ ರಾಷ್ಟ್ರೀಯ ಯೋಜನೆಗಳಿಗೆ ಅವರ ಹೆಸರನ್ನ ಇಡ್ತಾರೆ. ಆದ್ರೆ ಇವರು ಗಜ್ನಿಯ ಹೆಸರನ್ನ ಇಟ್ಟಿದ್ದಾರೆ. ಇದು ಇಲ್ಲಿಯವರೆಗಿನ ಕತೆ. ಆದ್ರೆ ಈಗ ಈ ಕತೆಗೊಂದು ಟ್ವಿಸ್ಟ್ ಬಂದಿದೆ. ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಇದ್ದಕ್ಕಿದ್ದ ಹಾಗೆ ಅವರಿಗೆ ಜ್ಞಾನೋದಯ ಆದ ಹಾಗೆ ಗಜ್ನಿಯನ್ನ ಒಬ್ಬ ಕೀಳು ಮಟ್ಟಿನ ದರೋಡೆಕೋರ ಅಂತ ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೀವೊಮ್ಮೆ ಕೇಳಿಸ್ಕೊಂಡು ಬನ್ನಿ. ये महमूद गजनवी तो है नहीं है, वो तो लूट मार करके वापस चला जाता था. तो ये जो है इनको जो है यहाँ पे फैंटी पड़ी है, तो उस स्टैंडर्ड पे तो नहीं इनको देखा जा सकता. वो भी लूट मार करने आता था, चला जाता था वापस. हमारी तारीख में उसको हीरो पेंट किया जाता है, जो मैं नहीं मानता. ಅಬ್ಬಾ, ಈಗಲಾದ್ರೂ ಇವರಿಗೆ ಜ್ಞಾನೋದಯ ಆಯ್ತಲ್ಲ. ಆದ್ರೆ ಈ ಜ್ಞಾನೋದಯಕ್ಕೆ ಕಾರಣ ಏನು? ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ನ ಕನಸಲ್ಲಿ ಬಂದು ದೇವರು ಈ ಗಜ್ನಿ ಇಂಥವನು ಅಂತ ಇವರಿಗೆ ಹೇಳಲಿಲ್ಲ. ಇದಕ್ಕೆ ಕಾರಣ ಪಾಕಿಸ್ತಾನದ ಹಿತ್ತಲಲ್ಲಿರುವ ಬೆಂಕಿ. ಆ ಬೆಂಕಿಯ ಹೆಸರು ಅಫ್ಘಾನಿಸ್ತಾನದ ತಾಲಿಬಾನ್. ನಿರಂತರ ದಾಳಿಗಳಿಂದ ಈ ಪಾಕಿಸ್ತಾನವನ್ನ ಕಂಗೆಡಿಸಿದೆ ಅಫ್ಘಾನಿಸ್ತಾನ. ಮೊನ್ನೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅನ್ನ ನಡೆಸಿತ್ತು. ಇದಕ್ಕೆ ಪಾಕಿಸ್ತಾನದ ಪ್ರಜೆಗಳು, ಈ ಅಫ್ಘಾನಿಸ್ತಾನದವರು ಪಾಕಿಸ್ತಾನಕ್ಕೆ ಬಂದು 30-40 ವರ್ಷ ಆದರೂ ಕೂಡ ಅವರಿಗೆ ಪಾಕಿಸ್ತಾನದ ಪೌರತ್ವವನ್ನ ನೀಡಲಿಲ್ಲ. ಹಾಗಾಗಿ ಈ ರೀತಿಯಾಗಿ ದಾಳಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಈ ಗಜ್ನಿ ಭಾರತದ ಮೇಲೆ ದಾಳಿ ಮಾಡಿದಾಗ ಏನೆಲ್ಲ ಮಾಡಿದ್ದ ಅನ್ನೋದನ್ನ ಈಗ ಅಫ್ಘಾನಿಸ್ತಾನ ಈ ಪಾಕಿಸ್ತಾನಕ್ಕೆ ನೆನಪಿಸ್ತಿದೆ. ಹಾಗಾಗಿ ಈ ಪಾಕಿಸ್ತಾನ ಇದ್ದಕ್ಕಿದ್ದ ಹಾಗೆ ಗಜ್ನಿಯ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದೆ. ಸುಮ್ಮನೆ ಭಾರತವನ್ನ ಕೆಣಕ್ತಾ ಕಾಶ್ಮೀರ ಕಾಶ್ಮೀರ ಅಂತ ಕನವರಿಸ್ತಾ ದೇಶ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಅವರಿಗೆ ಅರ್ಥ ಆಗಿದೆ ಅನ್ಸುತ್ತೆ. ಪಾಕಿಸ್ತಾನಕ್ಕೇನೋ ಈಗ ಮೊಹಮ್ಮದ್ ಗಜ್ನಿ ಅಂತಹ ಕ್ರೂರಿಯ ಬಗ್ಗೆ ಜ್ಞಾನೋದಯ ಆದ ಹಾಗಿದೆ. ಆದ್ರೆ ನಮ್ಮ ದೇಶದಲ್ಲೇ ಇಟ್ಕೊಂಡು ತಮ್ಮ ಮಕ್ಕಳಿಗೆ ತೈಮೂರ್ ಗೀಮೂರ್ ಅಂತ ಏನೇನೋ ಹೆಸರನ್ನ ಇಡ್ತಾರಲ್ಲ, ಅಂಥವರಿಗೆ ಜ್ಞಾನೋದಯ ಆಗ್ಬೇಕಾಗಿದೆ. ಅಂಥವರಿಗೆ ಜ್ಞಾನೋದಯ ಆಗೋದು ನಾವೆಲ್ಲರೂ ಅವರನ್ನ ತಿರಸ್ಕರಿಸಿದಾಗ, ಬಹಿಷ್ಕರಿಸಿದಾಗ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ನಿಮ್ಗೆಲ್ಲರಿಗೂ ಈಗ ಅರ್ಥ ಆಗಿರ್ಬೋದು. ಅದನ್ನ ನಾನೇನು ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.